ಕಬಿನಿ ಡ್ಯಾಂ ಹಿನ್ನೀರಿನ ಪ್ರದೇಶದಲ್ಲಿ 1 ಕಿಲೋಮೀಟರ್ ಅಕ್ರಮವಾಗಿ ಅನಧಿಕೃತ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಮೈಸೂರಿನ ಸರಗೂರು ತಾಲೂಕಿನ ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಆಗಿದೆ. ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಸಿಂಗಪಟ್ಟಣ ಕಿತ್ತೂರು ಗ್ರಾಮದ ಕಬಿನಿ ಹಿನ್ನೀರಿನಲ್ಲಿ ಈ ರಸ್ತೆ ನಿರ್ಮಾಣ ಆಗಿದೆ. ಕಬಿನಿ ಭೂಸ್ವಾಧೀನ ಜಾಗದಲ್ಲೇ ರಸ್ತೆ ನಿರ್ಮಿಸಿದ್ದಾರೆ ಒಬ್ಬ ಖಾಸಗಿ ವ್ಯಕ್ತಿ. ಕಾವೇರಿ ನೀರಾವರಿ ನಿಗಮ ನಿಯಮಿತದಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಅನಧಿಕೃತ ರಸ್ತೆ ನಿರ್ಮಿಸಿದಂಥ ದಿನೇಶ್ ರೆಡ್ಡಿ ಅನ್ನೋರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಕಬಿನಿ ಹಿನ್ನೀರಿನ ಪ್ರದೇಶ, ಆ ಪ್ರದೇಶದಲ್ಲಿ 1 ಕಿಲೋಮೀಟರ್ನವರೆಗೆ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ಜಾಗ ಕಾಣಿಸುತ್ತೋ ಅಲ್ಲೊಂದು ರಸ್ತೆ, ಅದು ಯಾರದ್ದು ಏನು ಎತ್ತ ಅದು ಗೊತ್ತಿಲ್ಲ. ಆಮೇಲೆ ಅಧಿಕಾರಿಗಳಿಗೆ ಅಲ್ಪ ಸ್ವಲ್ಪ ದುಡ್ಡು ತಿನ್ನಿಸೋದು, ಇವ್ರ ಹೆಸರಿಗೆ ಬರೆಸ್ಕೊಳ್ಳೋದು, ಇದನ್ನೇ ಮಾಡೋದು. ಈ ಕಬಿನಿ ಹಿನ್ನೀರಿನ ಪ್ರದೇಶವನ್ನು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಅಂದರೆ ಅದನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಆ ಪ್ರದೇಶದಲ್ಲಿ ಅದು ಸರ್ಕಾರಿ ಜಮೀನು, ಅದು ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದಂಥ ಜಮೀನು. ಆ ಜಮೀನಿನಲ್ಲಿ ಖಾಸಗಿಯವರೊಬ್ಬರು ರಸ್ತೆಯನ್ನು ಮಾಡಿದ್ದಾರೆ. ಆ ರಸ್ತೆಯನ್ನು ನೋಡಿ, ಅನಧಿಕೃತ ರಸ್ತೆ ಇದು. ಈಗ ಒಂದು ನೋಟಿಸ್ ಕೊಟ್ಟಿದ್ದಾರಂತೆ. ಆ ನೋಟಿಸ್ಗೆ ಅವರು ಆನ್ಸರ್ ಮಾಡಬೇಕು. ಹೀಗೆ ಸುಮ್ಮನೆ ಯಾರು ಬೇಕಾದ್ರೆ ಹಾಗೆ ಯಾರದ್ದೋ ಜಮೀನಿನಲ್ಲಿ, ಅದು ಸರ್ಕಾರಿ ಜಮೀನಿನಲ್ಲಿ, ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಹೀಗೆ ರಸ್ತೆ ನಿರ್ಮಾಣ ಮಾಡ್ಬೋದಾ? ಪರ್ಮಿಷನ್ ಕೊಟ್ಟಂಥವ್ರು ಯಾರು? ಆಯಿತು, ಇಷ್ಟೂ ರಸ್ತೆ ಆಗಿದೆ. ಇಲ್ಲಿವರೆಗೆ ಅಲ್ಲಿನ ಲೋಕಲ್ ಅಥಾರಿಟಿ ಏನು ಮಾಡ್ತಾ ಇತ್ತು? ಗ್ರಾಮ ಪಂಚಾಯತಿ ಅಂತ ಒಂದಿರುತ್ತೆ, ಅವ್ರೇನು ಮಾಡ್ತಾಯಿದ್ರು? ರವಿ ಭಾಂಡುಪುರ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರವಿ, ಎಷ್ಟು ವರ್ಷ ಆಯಿತು ಅಂತ ಈ ರಸ್ತೆ ನಿರ್ಮಾಣ ಮಾಡಿ? ಅಲ್ಲಿರುವಂಥ ಲೋಕಲ್ ಅಥಾರಿಟಿ ಗೊತ್ತಾಗಿರಲಿಲ್ವ ಇದ್ರ ಬಗ್ಗೆ? ವಸುದೇವ್, ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿರುವಂತಹ ಸಿಂಗಪಟ್ಟಣ ಹಾಗೂ ಕಿತ್ತೂರು ಗ್ರಾಮದ ನಡುವೆ, ಅಂದ್ರೆ ಕಬಿನಿ ಹಿನ್ನೀರಿನಲ್ಲಿ 1 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದನ್ನ ಕಳೆದ 1 ತಿಂಗಳ ಹಿಂದೆ ಇಲ್ಲಿನ ಪ್ರಭಾವಿ ವ್ಯಕ್ತಿ ಅಂದ್ರೆ ದಿನೇಶ್ ರೆಡ್ಡಿ ಅನ್ನುವರು ಅದನ್ನ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ತನ್ನ ರೆಸಾರ್ಟ್ಗೆ ದಾರಿಯನ್ನ ಮಾಡುವ ಉದ್ದೇಶಕ್ಕಾಗಿ ಕಬಿನಿ ಹಿನ್ನೀರಿನಲ್ಲಿ ಬಫರ್ ಝೋನ್, ಅಂದ್ರೆ ಆ ಬಫರ್ ಝೋನ್ ನಲ್ಲಿ ನೀರು ತುಂಬಿದ 100 ಮೀಟರ್ ಒಳಗೆ ಯಾವುದೇ ಕಾರ್ಯಚಟುವಟಿಕೆ ಮಾಡುವಂತಿಲ್ಲ. ಆದರೂ ಕೂಡ ಆ ಬಫರ್ ಝೋನ್ ಒಳಗಡೆನೆ 100 ಮೀಟರ್ ಒಳಗೆ ಈ ಒಂದು ರಸ್ತೆಯನ್ನ ನಿರ್ಮಾಣವನ್ನ ಅನಧಿಕೃತವಾಗಿ ಮಾಡಿರುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಈ ಸಂಬಂಧ ಸ್ಥಳೀಯ ರೈತ ಮುಖಂಡ ಹಾಗೂ ಹೋರಾಟಗಾರರಂತಹ ಕಬಿನಿ ಶಿವಲಿಂಗರು ದೂರನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ರು. ಈ ದೂರಿನ ಅನ್ವಯ ಸದ್ಯ ಈಗ ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನೋಟಿಸ್ ಅನ್ನು ಜಾರಿ ಮಾಡಿ 7 ದಿನಗಳ ಒಳಗೆ ನೀವು ಯಾವ ರಸ್ತೆಯನ್ನ ನಿರ್ಮಾಣ ಮಾಡಿದ್ದೀರಿ ಅದನ್ನ ಖುದ್ದು ನೀವೇ ತೆರವು ಮಾಡಬೇಕು, ಇಲ್ಲದಿದ್ರೆ ನಿಮ್ಮ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ನಡುವೆ ಸಿಂಗಪಟ್ಟಣ ಹಾಗೂ ಕಿತ್ತೂರು ಗ್ರಾಮದ ನಡುವೆ 1 ಕಿಲೋಮೀಟರ್ ಬಫರ್ ಝೋನ್ ನಲ್ಲೇ ನಿರ್ಮಾಣ ಮಾಡಲಾಗಿದೆ. ಇದೇ ರೀತಿ ಈ ಭಾಗದಲ್ಲಿ ಹಲವು ರೆಸಾರ್ಟ್ ಮಾಲೀಕರುಗಳು ಬಫರ್ ಝೋನ್ ಅನ್ನ ಒತ್ತುವರಿ ಮಾಡಿಕೊಂಡು ತಮ್ಮ ಕಟ್ಟಡಗಳನ್ನು ನಿರ್ಮಾಣ ಮಾಡೋದು ಅಥವಾ ರಸ್ತೆಗಳನ್ನು ನಿರ್ಮಾಣ ಮಾಡೋದು ಇಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಅಗತ್ಯ ಕ್ರಮ ಆಗಬೇಕು ಅಂತೇಳಿ ರೈತ ಮುಖಂಡರು ಹಾಗೂ ಹೋರಾಟಗಾರರೆಲ್ಲರೂ ಕೂಡ ಆಗ್ರಹವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ವಿಚಾರ ತಿಳಿತಿದಂತೆ ಸ್ಥಳಕ್ಕೆ ಖುದ್ದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿಯನ್ನು ನೀಡಿ ಅಗತ್ಯ ಕ್ರಮ ಆಗಲೇಬೇಕು ಅಂತೇಳಿ ನೋಟಿಸ್ ಅನ್ನು ಜಾರಿ ಮಾಡಿ 7 ದಿನಗಳ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ 7 ದಿನದಲ್ಲಿ ತೆರವು ಮಾಡಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಕೂಡ ಎಚ್ಚರಿಕೆಯನ್ನು ಕೂಡ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ರವಿ.